ನೀಟ್ ಪತ್ರಿಕೆ ಸೋರಿಕೆ ವಿವಾದದ ಬಗ್ಗೆ ಭಾರೀ ಪ್ರತಿಭಟನೆಗಳ ಹೊರತಾಗಿಯೂ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ಬಿಜೆಪಿ ಯಾಕೆ ತೆಗೆದುಹಾಕಿಲ್ಲ? ಬಿಜೆಪಿಯ ಉನ್ನತ ಚುನಾವಣಾ ತಂತ್ರಜ್ಞರಲ್ಲಿ ಒಬ್ಬರಾಗಿದ್ದಾರೆ ಅನ್ನೋದ್ರಿಂದ ಹಿಡಿದು ಹಲವಾರು ರಾಜಕೀಯ ಲೆಕ್ಕಾಚಾರಗಳು ಧರ್ಮೇಂದ್ರ ಪ್ರಧಾನ್ ಅವರನ್ನ ರಕ್ಷಿಸುತ್ತಿರೋದ್ರ ಹಿಂದಿವೆ. ಬಿಜೆಪಿ ಧರ್ಮೇಂದ್ರ ಪ್ರಧಾನ್ ಅವರನ್ನ ಯಾಕೆ ತೆಗೆದುಹಾಕಿಲ್ಲ? ಅವ್ರು ನಿಜವಾಗಿಯೂ ಅಷ್ಟು ಮುಖ್ಯನಾ ಅನ್ನೋ ಪ್ರಶ್ನೆ ಎದ್ದಿದೆ. ಬಿಜೆಪಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳುವ ಸಾಧ್ಯತೆ ಕಡಿಮೆ ಅನ್ನೋದಕ್ಕೆ ಕೆಲವು ಮುಖ್ಯ ಕಾರಣಗಳಿವೆ. ಬಿಜೆಪಿಗೆ ಧರ್ಮೇಂದ್ರ ಪ್ರಧಾನ್ ಒಬ್ಬ ಶಿಕ್ಷಣ ಸಚಿವ ಅನ್ನೋದಕ್ಕಿಂತಲೂ ಹೆಚ್ಚು ಬಿಜೆಪಿಯ ಒಳಗೆ ಅವರ ಪಾತ್ರ ಬಹಳ ದೊಡ್ಡದಾಗಿದೆ. ಅವರು ಪಕ್ಷದ ಅತ್ಯಂತ ವಿಶ್ವಾಸಾರ್ಹ ಚುನಾವಣಾ ತಂತ್ರಜ್ಞರಲ್ಲಿ ಒಬ್ಬರು. ವರ್ಷಗಳಿಂದ ಅವರು ಬಿಹಾರ, ಒಡಿಶಾ, ಹರಿಯಾಣ, ಉತ್ತರ ಪ್ರದೇಶ ಮತ್ತು ಹಲವಾರು ಇತರ ನಿರ್ಣಾಯಕ ರಾಜ್ಯಗಳಲ್ಲಿ ಪ್ರಚಾರಗಳನ್ನ ನಿರ್ವಹಿಸಿದ್ದಾರೆ. ಬಿಹಾರದಲ್ಲಿ ಎನ್ಡಿಎ ಗೆಲುವು ರೂಪಿಸುವಲ್ಲಿ ಅವರ ಪಾತ್ರ ಮಹತ್ವದ್ದಿದೆ ಅಂತ ಹೇಳಲಾಗುತ್ತೆ. ಒಡಿಶಾದಲ್ಲಿ ಬಿಜೆಪಿಯ ಐತಿಹಾಸಿಕ ಬೆಳವಣಿಗೆಯಲ್ಲೂ ಅವರ ಪಾತ್ರ ಇದೆ ಅಂತ ಹೇಳಲಾಗುತ್ತೆ. ಅಲ್ಲಿ ಬಿಜೆಡಿಯ 24 ವರ್ಷಗಳ ಆಳ್ವಿಕೆ ಬಿಜೆಪಿ ಗೆಲುವಿನಿಂದಾಗಿ ಕೊನೆಗೊಂಡಿತ್ತು. ಮೋದಿ ಮತ್ತು ಅಮಿತ್ ಶಾ ಇಬ್ಬರಿಗೂ ಪ್ರಧಾನ್ ಹತ್ತಿರವಾಗಿದ್ದಾರೆ. ಅವರ ರಾಜೀನಾಮೆ ಕೇಳೋದ್ರಿಂದ ಪಕ್ಷದ ಅತ್ಯಂತ ಅನುಭವಿ ರಾಜಕೀಯ ಸಂಘಟಕನನ್ನ ದುರ್ಬಲಗೊಳಿಸಿದಂತೆ ಆಗಬಹುದು ಅನ್ನೋ ಭಯ ಬಿಜೆಪಿಗಿದೆ. ಎರಡನೇದಾಗಿ ಬಿಜೆಪಿ 1 ದಶಕಕ್ಕೂ ಹೆಚ್ಚು ಕಾಲದಿಂದ ಎನ್ಡಿಎ ಸರ್ಕಾರದಲ್ಲಿ ವಿರೋಧ ಪಕ್ಷಗಳು ಒತ್ತಾಯಿಸಿದ ಕಾರಣಕ್ಕೆ ಸಚಿವರನ್ನ ತೆಗೆದುಹಾಕೋದಿಲ್ಲ ಅಂತ ತೋರಿಸಿಕೊಳ್ತಾ ಬಂದಿದೆ. 2015ರಲ್ಲಿ ಲಲಿತ್ ಮೋದಿ ವಿವಾದದ ಸಮಯದಲ್ಲಿ ರಾಜನಾಥ್ ಸಿಂಗ್ ಅಂಥದ್ದೊಂದು ಹೇಳಿಕೆ ನೀಡಿದ್ರು. ಇದು ಎನ್ಡಿಎ ಸರ್ಕಾರ, ಯುಪಿಎ ಸರ್ಕಾರವಲ್ಲ, ಯಾವುದೇ ರಾಜೀನಾಮೆ ಇರೋದಿಲ್ಲ ಅಂತ ಅವರು ಹೇಳಿದ್ರು. ರಾಜಕೀಯ ಒತ್ತಡದಿಂದಾಗಿ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಿದ್ರೆ ಅಥವಾ ಅವರ ರಾಜೀನಾಮೆ ಪಡೆದ್ರೆ ಇಷ್ಟು ಕಾಲ ಸಮರ್ಥನೆ ಮಾಡಿಕೊಂಡಿದ್ದ ನಿಲುವನ್ನ ಬದಿಗೆ ಸರಿಸಿದಂತಾಗತ್ತೆ ಅಂತ ಅದು ಭಾವಿಸಿದಂತಿದೆ. ಇನ್ನು ಪ್ರಧಾನ್ ಅವರನ್ನ ತೆಗೆದುಹಾಕಿದ್ರೆ ಸರ್ಕಾರ ತನ್ನ ವೈಫಲ್ಯವನ್ನ ಒಪ್ಪಿಕೊಂಡಂತಾಗತ್ತೆ. ಯಾಕಂದ್ರೆ ನೀಟ್ ವಿವಾದ ಕೇವಲ ಒಂದು ಪರೀಕ್ಷೆಗೆ ಸೀಮಿತವಾಗಿರದೆ ಮೋದಿ ಸರ್ಕಾರದ 2 ಪ್ರಮುಖ ಯೋಜನೆಗಳಿಗೆ ಸಂಬಂಧಪಟ್ಟಿದೆ. ಅವುಗಳು ಯಾವುದು ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ ಮತ್ತು ಪ್ರವೇಶ ಪರೀಕ್ಷೆಗಳಿಗೆ ಅಂತಾನೆ ರಚಿಸಲಾದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅಂದ್ರೆ ಎನ್ಟಿಎ. ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಪ್ರಶ್ನೆಗಳು ಎದ್ದಾಗಲೆಲ್ಲ ಸರ್ಕಾರ ಪರೀಕ್ಷೆಗಳನ್ನ ರದ್ದುಗೊಳಿಸಿ ತನಿಖೆಗಳಿಗೆ ಆದೇಶಿಸುವ ಹಾದಿಯನ್ನೇ ಅನುಸರಿಸಿಕೊಂಡು ಬಂದಿದೆ. ಶಿಕ್ಷಣ ಸಚಿವರೇ ಹೊಣೆ ಅಂತ ಸರ್ಕಾರ ಎಂದಿಗೂ ಸಾರ್ವಜನಿಕವಾಗಿ ಹೇಳಿಲ್ಲ. ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ತೆಗೆದುಹಾಕೋದ್ರಿಂದ ರಾಜಕೀಯ ವೈಫಲ್ಯ ಒಪ್ಪಿಕೊಂಡಂತೆ ಆಗತ್ತೆ. ಜಾತಿ ಮತ್ತು ಪ್ರಾದೇಶಿಕ ಸಮೀಕರಣವು ಪ್ರಧಾನ್ ಅವರನ್ನ ರಕ್ಷಿಸುತ್ತಿರುವಲ್ಲಿನ ಮತ್ತೊಂದು ಮುಖ್ಯ ಅಂಶ. ಪ್ರಧಾನ್ ಪೂರ್ವ ಭಾರತದ ಬಿಜೆಪಿಯ ಅತಿ ಪ್ರಮುಖ ಒಬಿಸಿ ನಾಯಕರಲ್ಲಿ ಒಬ್ಬರು. ಅವರು ಒಡಿಶಾ ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಮತ್ತು ಬಿಹಾರದಲ್ಲಿ ವ್ಯಾಪಕವಾಗಿ ಕೆಲಸ ಮಾಡಿದ್ದಾರೆ. ಯಾದವ್ ಅಲ್ಲದ ಒಬಿಸಿ ಮತ್ತು ಅತ್ಯಂತ ಹಿಂದುಳಿದ ವರ್ಗದ ಮತದಾರರಲ್ಲಿ ಬಿಜೆಪಿ ತನ್ನ ಬೆಂಬಲ ನೆಲೆಯನ್ನ ಕಂಡುಕೊಳ್ಳುವಲ್ಲಿ ನೆರವಾಗಿದ್ದಾರೆ. ಪೂರ್ವ ಭಾರತದಲ್ಲಿ ಬಿಜೆಪಿ ಮತ್ತಷ್ಟು ವಿಸ್ತರಿಸಲು ಪ್ರಯತ್ನಿಸುತ್ತಿರುವ ಸಮಯದಲ್ಲಿ ಪ್ರಧಾನ್ ಮುಖ್ಯರಾಗ್ತಾರೆ. ವಿರೋಧ ಪಕ್ಷದ ಒತ್ತಡದಿಂದ ಅವರನ್ನ ತೆಗೆದುಹಾಕಿದ್ರೆ ರಾಜಕೀಯ ತೊಡಕು ಉಂಟಾಗಬಹುದು ಅನ್ನೋದು ಬಿಜೆಪಿಯ ಚಿಂತೆ. ಇನ್ನು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಬೇಡಿಕೆ ಇಟ್ಟಿರುವುದು ವಿರೋಧ ಪಕ್ಷಗಳು ಮಾತ್ರವಲ್ಲ, ವಿದ್ಯಾರ್ಥಿ ಸಂಘಟನೆಗಳು, ಯುವ ಗುಂಪುಗಳು ಪ್ರತಿಭಟಿಸಿವೆ. ಸಿಜೆಪಿ ಪ್ರತಿಭಟನೆಗಳನ್ನ ಆಯೋಜಿಸಿದೆ. ಕಾಂಗ್ರೆಸ್ ಛಾತ್ರೋಂಕಿ ಗೂಂಜ್ ಎಂಬ ರಾಷ್ಟ್ರವ್ಯಾಪಿ ಅಭಿಯಾನ ಪ್ರಾರಂಭಿಸಿದೆ. ಎಎಪಿ ಕೂಡ ಪ್ರತಿಭಟನೆಯಲ್ಲಿ ಸೇರ್ಕೊಂಡಿದೆ. ಹೀಗಾಗಿ ಒತ್ತಡ ಸ್ಪಷ್ಟವಾಗಿ ರಾಜಕೀಯ ಮತ್ತು ಸಾರ್ವಜನಿಕವಾಗಿದೆ. ಈಗ ಬಿಜೆಪಿ ಪ್ರಧಾನ್ ರಾಜೀನಾಮೆಯನ್ನ ಪಡೆದ್ರೆ ಮುಂದಿನ ದಿನಗಳಲ್ಲಿ ಇಂಥ ಪ್ರತಿಭಟನೆಗಳಿಗೆ ಮಣಿತಾನೆ ಇರಬೇಕಾಗತ್ತೆ ಅನ್ನೋದು ಸರ್ಕಾರದ ಆತಂಕ. ನಿರುದ್ಯೋಗ, ನೇಮಕಾತಿ ಪರೀಕ್ಷೆಗಳು ಮತ್ತು ಸಾರ್ವಜನಿಕ ವಲಯದ ಉದ್ಯೋಗಗಳಂತಹ ಇತರ ಸಮಸ್ಯೆಗಳು ಭವಿಷ್ಯದಲ್ಲಿ ದೊಡ್ಡ ಪ್ರತಿಭಟನೆಗಳನ್ನ ಹುಟ್ಟಾಕಬಹುದು. ಹಾಗಾಗಿ ನೀವು ಪ್ರತಿಭಟಿಸಬಹುದು, ಟೀಕಿಸಬಹುದು, ಹೊಣೆಗಾರಿಕೆಯನ್ನ ಕೇಳಬಹುದು, ರಾಜೀನಾಮೆಗೆ ಒತ್ತಾಯಿಸಬಹುದು. ಆದ್ರೆ ಸರ್ಕಾರವೇ ನಿರ್ಧರಿಸುತ್ತೆ ಅನ್ನೋ ನಿಲುವನ್ನ ತೋರಿಸೋಕೆ ಬಿಜೆಪಿ ನೋಡ್ತಿದೆ. ರಾಜಕೀಯವಾಗಿ ಯಾವುದೇ ಒತ್ತಡಕ್ಕೆ ಮಣಿಯದ ಸರ್ಕಾರ ತನ್ನದು ಅಂತ ಬಿಂಬಿಸಲು ಅದು ನೋಡ್ತಾ ಇದೆ. ಹಾಗಂತ ಧರ್ಮೇಂದ್ರ ಪ್ರಧಾನ್ ರಾಜಕೀಯವಾಗಿ ಸುರಕ್ಷಿತರಾಗಿದ್ದಾರೆ ಅಂತೇನೂ ಅಲ್ಲ. ಯಾವುದೇ ನಾಯಕರು ಅನಿವಾರ್ಯವಲ್ಲ ಅಂತ ಭಾರತೀಯ ರಾಜಕೀಯ ಕೂಡ ತೋರಿಸಿದೆ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರನ್ನ ತೆಗೆದುಹಾಕೋದಕ್ಕಿಂತ ಅವರನ್ನ ಉಳಿಸಿಕೊಳ್ಳುವುದು ತನಗೆ ಹೆಚ್ಚು ಅಗತ್ಯ ಅಂತ ಬಿಜೆಪಿ ಭಾವಿಸುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.